ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಪರಿಸರ ಇಲಾಖೆಯಿಂದ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಸರ್. ಜೊತೆಗೆ ಪರಿಸರವಾದಿಗಳು ಒಂದಷ್ಟು ಸಲಹೆಗಳನ್ನು ಕೊಡ್ತಾ ಇದ್ದಾರೆ, ಮೇಕೆದಾಟು ಬೇಡ, ಅದನ್ನು ಬದಲಾಗಿ ಬೇರೆ ಸ್ಥಳ ನೋಡಿ. ಪರಿಸರವಾದಿಗಳು ಎಲ್ಲದರಲ್ಲೂ ಅವ್ರ ಕಾಳಜಿ, ನಾನು ಅವ್ರು ತಪ್ಪು ಅಂತ ಹೇಳಲ್ಲ, ಅವ್ರ ಕಾಳಜಿ. ಬಟ್ ಕುಡಿ ನೀರಿನ ಅವಶ್ಯಕತೆ ಇರೋದ್ರಿಂದ ಈಗ ನನಗಿಂತ ನಿಮಗಿಂತ ತಜ್ಞರು ಎಲ್ಲಿ ಮಾಡಬೇಕು, ನಾನು ಹೋಗ್ಬಿಟ್ಟು ಇಲ್ಲಿ ಕಟ್ಟಿ ಅಂತ ಹೇಳೋಕ್ಕಾಗಲ್ಲ. ತಜ್ಞರು ಅದೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಪರಿಸರವಾದಿಗಳು ಅವ್ರ ಪರಿಸರ ಉಳಿಲಿ ಅಂತ ಹೋರಾಟ ಮಾಡೋದನ್ನು ನಾವು ತಪ್ಪು ಅಂತ ಹೇಳಲ್ಲ, ಅವ್ರಿಗೂ ಬೆಲೆ ಕೊಡ್ತೀವಿ. ಮೇಕೆದಾಟು ಎಲ್ಲಿ ಆಗಿದೆ ಅಲ್ಲಿ ಬದಲಾವಣೆ ಮಾಡೋದು ಈ ಸಂದರ್ಭದಲ್ಲಿ ಸೂಕ್ತ ಅಲ್ಲ. ಪರಿಸರವಾದಿಗಳು ಹೋರಾಟ ಮಾಡೋದನ್ನು ನಾವು ಅವರ ಭಾವನೆಯನ್ನು ನಾವು ಸ್ವಾಗತಿಸ್ತೀವಿ. ಏನು ಸಭೆ? ಅವ್ರಿಗೂ ವಾಸ್ತವಾಂಶ ಗೊತ್ತು. ಕಳೆದ 2 ಬಾರಿ ಏನು ಕೊಟ್ಟಿದೆ ಅದನ್ನೇ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಅಲ್ಲಿ ನೀರೇ ಬರ್ತಾಯಿಲ್ಲ, 1000 ಕ್ಯೂಸೆಕ್ಸ್ ಒಳಗೆ ಬರ್ತಾಯಿದೆ, ಎಲ್ಲ ನೀರಿಲ್ಲ. ಇನ್ನು ಮಾರ್ಚ್ವರೆಗೂ ಕುಡಿಯೋ ನೀರು, ಏಪ್ರಿಲ್ವರೆಗೂ, ನೆಕ್ಸ್ಟ್ ಮುಂಗಾರು ಬರೋವರೆಗೂ ಬೇಕಾಗಿದೆ. ಇನ್ನೇನಾದರೂ ಬರೋ ತಿಂಗಳು ಮಳೆ ಆದರೆ ನಾವು ಬೇಡ ಅಂದರೂ ಬಿಡ್ತೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ನೀರಿಲ್ಲ. ಇದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ ಅಂತ ಅನಿಸುತ್ತೆ. ಈ ಮಧ್ಯೆ ನಾನು ಮೊನ್ನೆ ತಮಿಳುನಾಡು ಪಾಂಡಿಚೇರಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಕಾವೇರಿ ನದಿ ಹರಿತಾ ಇರೋದನ್ನು ನೋಡಿ ವಿಡಿಯೋನೂ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಮುಂದೆ ಕೊಡ್ತೀವಿ. ಸಮುದ್ರಕ್ಕೆ ನೀರು ಹೋಗ್ತಾ ಇದೆ, ನಾವು ಇಲ್ಲಿ ನೀರಿಂದ ಅಳ್ತಾ ಇದ್ದೀವಿ, ಅಲ್ಲಿ ಸಮುದ್ರಕ್ಕೆ ನೀರು ಹೋಗ್ತಾಯಿದೆ. ಅಲ್ಲಿ ನಿಂತು ನಾನೇ ವಿಡಿಯೋ ಮಾಡಿ ಬಂದಿದ್ದೀನಿ ಜನಗಳಿಗೆ ತೋರಿಸೋಣ ಅಂತ ವೇಸ್ಟ್ ಆಗ್ತಿರೋ ನೀರಿಗೆ ಅವರು ಒಂದು ಅಣೆಕಟ್ಟು ಕಟ್ಕೊಳ್ಳಿ, ಬೇಡ ಅಂತ ನಾವೇನು ಹೇಳಲ್ಲ. ಅಲ್ಲಿ ಕಾವೇರಿಪುರಮ್ಮು, ನಾಗಪಟ್ಟಣಮ್ಮ ಅಲ್ಲೆಲ್ಲಾದರೂ ಒಂದು ಎಲ್ಲಿ ಸೂಕ್ತ ಆಗುತ್ತೆ. ಮೆಟ್ಟೂರು ಆದಮೇಲೆ ಅನಾವಶ್ಯಕವಾಗಿ ಮಳೆಗಾಲದಲ್ಲಿ ನೀರು ಹೋಗ್ತದೆ. ಈಗ ನಾವು ವಿಡಿಯೋ ಎಲ್ಲ ಮಾಡ್ಕೊಂಬಂದಿದ್ದೀವಿ, ಎಷ್ಟು ನೀರು ಸಮುದ್ರಕ್ಕೆ ಹೋಗ್ತಾಯಿದೆ ಅನ್ನೋದನ್ನು ನಿಂತು ಮಾಡ್ಕೊಂಬಂದಿದ್ದೀವಿ. ಅಂಥ ಪರಿಸ್ಥಿತಿ ಇರೋದ್ರಿಂದ ಇದೆಲ್ಲ ಕಾವೇರಿ ಪ್ರಾಧಿಕಾರದವ್ರಿಗೆ ಅರ್ಥ ಆಗ್ತದೆ ಅಂತ ತಿಳ್ಕೊಂಡಿದ್ದೀವಿ. ಏನು ಸಭೆ? ಅವ್ರಿಗೂ ವಾಸ್ತವಾಂಶ ಗೊತ್ತು. ಕಳೆದ 2 ಬಾರಿ ಏನು ಕೊಟ್ಟಿದೆ ಅದನ್ನೇ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಅಲ್ಲಿ ನೀರೇ ಬರ್ತಾಯಿಲ್ಲ, 1000 ಕ್ಯೂಸೆಕ್ಸ್ ಒಳಗೆ ಬರ್ತಾಯಿದೆ, ಎಲ್ಲ ನೀರಿಲ್ಲ. ಇನ್ನು ಮಾರ್ಚ್ವರೆಗೂ ಕುಡಿಯೋ ನೀರು, ಏಪ್ರಿಲ್ವರೆಗೂ, ನೆಕ್ಸ್ಟ್ ಮುಂಗಾರು ಬರೋವರೆಗೂ ಬೇಕಾಗಿದೆ. ಇನ್ನೇನಾದರೂ ಬರೋ ತಿಂಗಳು ಮಳೆ ಆದರೆ ನಾವು ಬೇಡ ಅಂದರೂ ಬಿಡ್ತೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ನೀರಿಲ್ಲ. ಇದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ ಅಂತ ಅನಿಸುತ್ತೆ. ಈ ಮಧ್ಯೆ ನಾನು ಮೊನ್ನೆ ತಮಿಳುನಾಡು ಪಾಂಡಿಚೇರಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಕಾವೇರಿ ನದಿ ಹರಿತಾ ಇರೋದನ್ನು ನೋಡಿ ವಿಡಿಯೋನೂ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಮುಂದೆ ಕೊಡ್ತೀವಿ. ಸಮುದ್ರಕ್ಕೆ ನೀರು ಹೋಗ್ತಾ ಇದೆ, ನಾವು ಇಲ್ಲಿ ನೀರಿಂದ ಅಳ್ತಾ ಇದ್ದೀವಿ, ಅಲ್ಲಿ ಸಮುದ್ರಕ್ಕೆ ನೀರು ಹೋಗ್ತಾಯಿದೆ. ಅಲ್ಲಿ ನಿಂತು ನಾನೇ ವಿಡಿಯೋ ಮಾಡಿ ಬಂದಿದ್ದೀನಿ ಜನಗಳಿಗೆ ತೋರಿಸೋಣ ಅಂತ ವೇಸ್ಟ್ ಆಗ್ತಿರೋ ನೀರಿಗೆ ಅವರು ಒಂದು ಅಣೆಕಟ್ಟು ಕಟ್ಕೊಳ್ಳಿ, ಬೇಡ ಅಂತ ನಾವೇನು ಹೇಳಲ್ಲ. ಅಲ್ಲಿ ಕಾವೇರಿಪುರಮ್ಮು, ನಾಗಪಟ್ಟಣಮ್ಮ ಅಲ್ಲೆಲ್ಲಾದರೂ ಒಂದು ಎಲ್ಲಿ ಸೂಕ್ತ ಆಗುತ್ತೆ. ಮೆಟ್ಟೂರು ಆದಮೇಲೆ ಅನಾವಶ್ಯಕವಾಗಿ ಮಳೆಗಾಲದಲ್ಲಿ ನೀರು ಹೋಗ್ತದೆ. ಈಗ ನಾವು ವಿಡಿಯೋ ಎಲ್ಲ ಮಾಡ್ಕೊಂಬಂದಿದ್ದೀವಿ, ಎಷ್ಟು ನೀರು ಸಮುದ್ರಕ್ಕೆ ಹೋಗ್ತಾಯಿದೆ ಅನ್ನೋದನ್ನು ನಿಂತು ಮಾಡ್ಕೊಂಬಂದಿದ್ದೀವಿ. ಅಂಥ ಪರಿಸ್ಥಿತಿ ಇರೋದ್ರಿಂದ ಇದೆಲ್ಲ ಕಾವೇರಿ ಪ್ರಾಧಿಕಾರದವ್ರಿಗೆ ಅರ್ಥ ಆಗ್ತದೆ ಅಂತ ತಿಳ್ಕೊಂಡಿದ್ದೀವಿ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.